ಧನ್ಯವಾದಗಳು. ಶರಣು ತಾಯಿ, ಶರಣು. ಆದಿಶಕ್ತಿ, ಪರಾಶಕ್ತಿ, ಶಂಕರಿ, ಶಾಂಭವಿ, ತಾಯಿ ಉಚ್ಚಂಗಿ, ನಮೋ ನಮಃ. ಈ ಮದಕರಿ ಎಂದು ಏನನ್ನೂ ಬೇಡಿದವನಲ್ಲ ತಾಯಿ. ಇಂದು ನಿನ್ನ ಅನುಗ್ರಹವನ್ನು ಅರಸಿ ಬಂದಿರುವ ಈ ಚಿತ್ರದುರ್ಗದ ಕೂಸನ್ನು ಹರಸು ತಾಯಿ, ಹರಸು. ನ್ಯಾಯ, ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮಗಳ ಗಂಡು ಮೆಟ್ಟಿದ ನಾಡಲ್ಲಿ ಚಿತ್ರದುರ್ಗ ಲೋಕ ಪ್ರಸಿದ್ಧಿ. ಧರ್ಮಕ್ಕೆ ತಲೆಬಾಗುವ ನಮ್ಮೆಲ್ಲರ ತಲೆ ಕಾಯುವ ಹೊಣೆ ಇಂದು ನಿನ್ನದಾಗಿದೆ ದೇವಿ. ನವಾಬ್ ಹೈದರಾಳಿ ಖಾನನ ದಂಡು ಗೋಲೂರಿನಲ್ಲಿ ಬೀಡು ಬಿಟ್ಟಿದೆ. ನಿನ್ನೆ ನಡೆದ ಯುದ್ಧದಲ್ಲಿ ರಣದುರ್ಗಿ ಓಬವ್ವ ತೋರಿದ ದಿಟ್ಟ ಸಾಹಸದಿಂದಾಗಿ ದುರ್ಗ ಜಯಗೊಳಿಸಿದೆ. ಮುಂದೆ ನಡೆಯಲಿರುವುದೇ ಮಹಾಯುದ್ಧ. ಧರ್ಮ ಸಂರಕ್ಷಣೆಯ ಈ ಕಾರ್ಯದಲ್ಲಿ ನವದುರ್ಗೆಯಲ್ಲಿ ಒಬ್ಬಳಾದ ನಿನ್ನ ದಯೆ ನಮ್ಮದಾಗಿರಲಿ ದೇವಿ, ನಮ್ಮದಾಗಿರಲಿ. ಎಡಗಡೆಯ ಪ್ರಸಾದ, ಎಡಗಡೆಯ ಪ್ರಸಾದ. ಹೆದರಿಸುತ್ತೀಯೇ ನಿನ್ನ ಮಗನನ್ನು? ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಶಂಕೆಯೇ? ಮದಿಸಿದ ಆನೆಯ ಮದ ಒಡಗಿಸಿ ಮದಕರಿಗಳು ಎಂಬ ಖ್ಯಾತಿಯನ್ನು ತನ್ನವರಿಗಾಗಿಯೇ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲಕಾರಕ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಲ್ವನರಸಿಗನ ಪಟ್ಟದ ಕುದುರೆಯನ್ನೇ ಹಾರಿಸಿಕೊಂಡು ಬಂದ ಅರಿಭಯಂಕರಿ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಾಪುರದ ಕೋಟೆಯಿಂದ ಹಿಡಿದು ಹರಪ್ಪನಹಳ್ಳಿಯ ಕೋಟೆವರೆಗೂ ತನ್ನ ಆಧಿಪತ್ಯವನ್ನು ವಿಸ್ತರಿಸಿ ಗರಿಗರಿಯೇ ದಂಡನ್ನು ಹೊಡೆದೋಡಿಸಿದ ಗಾಜರು ಮಲೆಯ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ. ಸೀರೆ ಯುದ್ಧದಲ್ಲಿ ಗಂಡುಗೊಡಲಿಯಿಂದಲೇ ಶತ್ರುಗಳ ಶಿರಗಳನ್ನು ಚೆಂಡಾಡಿ ಅತುರ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗೊಡಲಿಯ ಸರ್ಜಾ ಇಮ್ಮಡಿ ಮದಕರಿ ಭೂಪಾಲ ಸಮರದೋಳ್ ರಣಲೋಲ. ಹೊರಗೆ ಕತ್ತಿ ಇಡದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ಮಜ್ಜನ ಮಾಡಿಸುತ್ತಿದ್ದು ಸಮರ ವಿಜಯನಂತೆ ಮಿಂಚಿ ಮರೆಯಾದ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ನಮ್ಮ ನಾಯಕ ಕುಲತಿಲಕ. ಇಂಥ ರಣಕಲಿಗಳಿಗೆ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣಭಯಂಕರ ರಣಪ್ರಚಂಡ ಕಾಮಕೇತು ಕುಲತಿಲಕ, ಈ ಗಂಡಾರ ಗಂಡ, ಈ ಗಂಡುಗಲಿಯ ಬಾಹುಬಲದ ಬಗ್ಗೆ ನಿನಗೆ ಅಪನಂಬಿಕೆ ತಾಯಿ. ಆಪತ್ತಿನ ಸಮಯದಲ್ಲಿ ಹತಾಶೆಗೊಳಿಸುತ್ತಿರುವೆಯೋ ಅಥವಾ ನಿನ್ನ ಮಗನನ್ನು ಕೆಣಕಿ ಪರೀಕ್ಷೆಗೊಡ್ಡುತ್ತಿರುವೆಯೋ? ಹೇಳು ತಾಯಿ, ಹೇಳು. ಇದು ಚಿತ್ರದುರ್ಗದ ಮಾನಪಮಾನದ ಪ್ರಶ್ನೆ. ಇಂದು ಚಿನ್ಮುಲಾದ್ರಿಗೆ ಮುತ್ತಿ ಕಾಡುತ್ತಿರುವ ಈ ಕೇಡನ್ನು ಬೇರು ಸಹಿತ ಕಿತ್ತೊಯ್ಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ, ತಲೆಬಾಗುವವನಲ್ಲ ತಾಯಿ. ಇದು ಏಕನಾಥೇಶ್ವರನ ಮೇಲಾಣೆ. ಕನ್ನಡ ತಾಯಿಯನ್ನು ಕಾಡುತ್ತಿರುವ ಈ ಶತ್ರುಗಳನ್ನು ಕರುನಾಡಿನ ಆಚೆಗೆ ಆರಕ್ಷಣದಲ್ಲಿ ಓಡಿಸುತ್ತೇನೆ. ಇದು ಸಂಪಿಗೆ ಸಿದ್ದೇಶ್ವರನ ಮೇಲಾಣೆ. ನವದುರ್ಗೆಯರ ಹಾರೈಕೆ ಮುರುಗೇಶನ ದಯೆ ಇರುವ ತನಕ ಈ ಗಂಡುಗಲಿ ಯಾರಿಗೂ ಅಂಜುವವನಲ್ಲ, ಯಾರಿಗೂ ತಲೆಬಾಗುವವನಲ್ಲ. ತಲೆ ಹೋದರೂ ಸರಿ, ದುರ್ಗದ ಒಂದಂಗಳನ್ನು ಯಾವ ಶತ್ರುವಿಗೂ ಅರ್ಪಿಸುವವನಲ್ಲ. ನನ್ನ ಕನ್ನಡ ನೆಲ, ಜಲ, ಭಾಷೆ, ಧರ್ಮದ ಉಳಿವಿಗಾಗಿ ನನ್ನ ಕೊನೆ ಉಸಿರಿರುವ ತನಕ ಹೋರಾಡುತ್ತೇನೆ ತಾಯಿ, ಹೋರಾಡುತ್ತೇನೆ. ಈ ಏಕನಾಥ ಖಡ್ಗದಿಂದ ಶತ್ರುಗಳ ಶಿರಗಳನ್ನು ಚೆಂಡಾಡಿ ನಿನ್ನ ಅಡಿದಾವರೆಗಳಲ್ಲಿ ಸಮರ್ಪಿಸದೇ ಹೋದಲ್ಲಿ ಈ ನಾಯಕನ ಮೀಸೆಯನ್ನು ಕುರುಚೆ ಹುಲ್ಲೆಂದು ತಿಳಿಯೇ ಉಚ್ಚೆಂಡಿ ಬರುತ್ತೇನೆ. ಸಮರ ವಿಜಯದ ಮಾಲೆಯೊಂದಿಗೆ ಬರುತ್ತೇನೆ. ಜೈ ಏಕನಾಥೇಶ್ವರಿ. ಹಾಗೂ ತಮ್ಮ ಅವರು ಹಾಗೂ ನಮ್ಮ ಅಜಯ್ ಶಾಸ್ತ್ರಿ ಅವರು ಫಲಕ ಕೊಡ್ತಾರೆ, ನಮ್ಮ ಫಲಕ ಕೊಡ್ತಾರೆ. ಹಾಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪವಿತ್ರ ಮೇಡಮ್ ಅವರು, ಮೇಡಮ್ ಆಗೇರಿ 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 ಹಾಗೆ ಬನ್ನಿ ಬನ್ನಿ. ಪೇಟ ಯಾರು ಇಡ್ತಾರೆ? ಸುಪ್ರಜಾ ಅವರು ಕೊಡಿ. ಸುಪ್ರಜ್ ಅವರಿಗೆ ದಯವಿಟ್ಟು ಸಣ್ಣ ಪುಟ್ಟ ತಪ್ಪುಗಳಾದರೆ ನಮ್ಮನ್ನು ಕ್ಷಮಿಸಿ. ಇದು ನಮ್ಮ ಮೊದಲ ಇಂಥ ಒಂದು ಕಾರ್ಯಕ್ರಮ, ದಯವಿಟ್ಟು ಕ್ಷಮಿಸಿ. ಇದು ಕನ್ನಡದ ಕಾರ್ಯಕ್ರಮ, ಇದು ನಿಮ್ಮದೇ ಕಾರ್ಯಕ್ರಮ. ಕುಮಾರಿ ಯಶಸ್ವಿ ನೀವು ಇಟ್ಕೊಳ್ರಿ. ಎಲ್ಲರೂ ಸೇರಿ ಒಂದು ಫಲಕವನ್ನು ಕೊಡ್ತಾ ಇದ್ದಾರೆ. ಈಕೆದು ಕೆಲವೊಂದು ವಿಡಿಯೋಗಳ ಕೊಡ್ತೀನಿ, ರಾಜ್ಕುಮಾರ್ ಕೊಡ್ತೀನಿ, ದಯವಿಟ್ಟು ಕ್ಷಮಿಸಿ. ಶಾಲೆ ಮಕ್ಕಳು ಕಾಯ್ತಾ ಇದ್ದಾರೆ, ಉರ್ದು ಶಾಲೆ ಮಕ್ಕಳು ಕಳಿಸ್ಬಿಡ್ತೀವಿ. ಅವ್ರ ತಾಯಿಯವರು ಬರಬೇಕು ಅಂತ ಕೇಳ್ಕೊತೀನಿ. ಮೈಕ್ ಕೊಡಿ.
ನಾವು ಮಾತಾಡುವಷ್ಟು ದೊಡ್ಡ ಜನ ಅಲ್ಲ. ನಮ್ಮ ಮಗಳು ಒಬ್ಬಳು ಸಾಮಾನ್ಯ ಕಲಾವಿದೆ. ಅವಳನ್ನು ಇಷ್ಟು ದಿನ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದಂಥ ಎಲ್ಲ ನನ್ನ ಕನ್ನಡಿಗರಿಗೂ ನಮ್ಮ ಕುಟುಂಬದ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಈ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮ ಶ್ರೀಧರ್ ಸರ್ ನನಗೊಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಅವರು ರೀಸೆಂಟ್ಲಿ ನಂಗೆ ಪರಿಚಯ ಆಗಿದ್ದು, ನಿನ್ನಂಥ ಒಂದು ಸಾಮಾನ್ಯ ಕಲಾವಿದನ ನಾನು ಪಕ್ಕ ಬೆಳೆಸ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟಿದ್ದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ತಿಳಿಸ್ತೀನಿ. ಇನ್ನು ಕಲಾಜ್ಯೋತಿ ಎಲ್ಲಿದ್ರೂ ಬೆಳಗತ್ತೆ, ಅದನ್ನು ಯಾರೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇನೋ ಒಂದು ಗಾಳಿ ಆಗಿ ಈಗ ಹೊಡ್ಕೊಂಡು ಬಂದೆ, ಆ ಗಾಳಿ ಈ ಕಡೆ ಬಿತ್ತು ಅಷ್ಟೇ, ಇನ್ನೇನೂ ಇಲ್ಲ. ಪ್ರತಿಭೆ ಇರ್ತಕ್ಕಂಥವರನ್ನು ಯಾರು ಏನು ಮಾಡಿದ್ರು ಕೂಡ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಅದು ತಾಯಿ ಭುವನೇಶ್ವರಿ, ಆ ಕನ್ನಡಾಂಬೆ ಆ ಪ್ರತಿಭೆಗಳನ್ನು ಯಾವ ಸಮಯದಲ್ಲಿ ಬೆಳಕು ಚೆಲ್ಲಬೇಕು, ಎಲ್ಲಿ ಬೆಳಕು ಚೆಲ್ಲಬೇಕು ಅದನ್ನು ಖಂಡಿತವಾಗಿಯೂ ಮಾಡೇ